ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ್ತಿ. ನಾನಿವತ್ತು ವಿಡಿಯೋ ಮಾಡಿದ್ದು ಏನಕ್ಕೆ ಅಂದರೆ, ಇವತ್ತು ನಾನು ಮತ್ತು ನಮ್ಮಮ್ಮ ಒಂದು ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೇಗೆ ಹೋಗ್ತೀವಿ, ಯಾವ ಟೆಂಪಲ್ಲು ಅಂತ ಎಲ್ಲ ನಾನು ಈ ಬ್ಲಾಗಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಆ ಟೆಂಪಲ್ ಬಗ್ಗೆ ನಂಗೆ ಸ್ವಲ್ಪ ಹಿಸ್ಟ್ರಿ ಗೊತ್ತು, ಹಂಗೆ ನಮ್ಮಮ್ಮಂಗೂ ಸ್ವಲ್ಪ ಹಿಸ್ಟ್ರಿ ಗೊತ್ತು. ಅದನ್ನು ಕೂಡ ನಾನು ಈ ಬ್ಲಾಗಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ರಾಣಿ ದಡಮ್ಮನ ಇದಕ್ಕೆ ಹೊಂಟ್ವಿ ಫ್ರೆಂಡ್ಸ್. 12 ಕಿಲೋಮೀಟರ್ 12 ಅಷ್ಟೇ. ಬಾಯ್ ಮಾಡಪ್ಪ. ಬಾಯ್. ನಮ್ಮ ಅಪ್ಪನ ಬಿಟ್ಟು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಬಿಸಿಲು ಟ್ಯಾಂಕರಲ್ಲಿ ನೀರು ಎರ್ಸ್ಕೊತಿಲ್ಲಿ ಗೊತ್ತಾ. ಚಳಿಗಾಲ ಅನ್ನೋಣ ಎಷ್ಟೊಂದು ಬಿಸಿಲಿದೆ ಫ್ರೆಂಡ್ಸ್. ನಾವು ಈಗ ಯಾವ ಟೆಂಪಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನಾವು ಗಡೆಕಟ್ಟೆ ಮತ್ತು ಸುಲ್ವನ ಮೇಲೆ ನ್ಯಾಮತಿ ಮೇಲೆ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನಾವು. ಆ ದೇವಸ್ಥಾನವೂ ಕೂಡ ತುಂಬ ಪ್ರಸಿದ್ಧಿ ಇರುವಂಥ ದೇವಸ್ಥಾನ. ಅದ್ಯಾವುದು ಏನು ಅಂತ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಫ್ರೆಂಡ್ಸ್. ನಾವು ನ್ಯಾಮತಿಗೆ ಬಂದಿದ್ದೀವಿ. ಈಗ ಗೊತ್ತಾಗಿರುತ್ತೆ ನಿಮಗೆ ಈ ಕಡೆ ಯಾವುದಕ್ಕೆ ಹೋಗ್ತೀವಿ ಅಂತ. ಆದರೂ ನೋಡೋಣ ಬನ್ನಿ, ಇನ್ನೂ ಸ್ವಲ್ಪ ಕ್ಲೂ ಕೊಡ್ತೀನಿ ಹೋಗ್ತಾ ಹೋಗ್ತಾ. ಒಂದು ದಿನ ಆಗಿತ್ತು, ಎತ್ತಿನ ಗಾಡಿ ಎಲ್ಲ ನೋಡಿದೆ ಫ್ರೆಂಡ್ಸ್. ಇದು ತೀರ್ಥರಾಮೇಶ್ವರ, ಬೆಳಗುತ್ ಮಲ್ಗೇನಹಳ್ಳಿಯಿಂದ 3.5 ಕಿಲೋಮೀಟ್ರ್ ಏನೋ ಇದೆ. ಇಲ್ಲಿಗೆ ಬಂದಿದ್ದೀವಿ ಫ್ರೆಂಡ್ಸ್, ನಾನು ನಮ್ಮಮ್ಮ. ಸ್ಕೂಟಿನೂ ಹಿಂಗೆ ಇದ್ರ ಮೇಲೆ ಹತ್ತಿಸ್ಕೆ ಬಂದ್ಬಿಟ್ಟೆ, ಜೈ ಗಣೇಶ ಅಂದ್ಕೊಂಡು. ಬನ್ನಿ ಹೋಗೋಣ. ತೀರ್ಥರಾಮೇಶ್ವರ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಗಿದೆ ಈ ದೇವಾಲಯ. ಇದಕ್ಕೆ ಮುಖ್ಯ ಕಾರಣ ಏನಾಗಿರ್ಬೋದು ಅಂದರೆ ಇಲ್ಲಿರುವಂತಹ ಹೊಂಡ. ಈ ಹೊಂಡಕ್ಕೆ ಕಾಶಿಯಿಂದ ಗುಪ್ತ ಮಾರ್ಗದಿಂದ ನೀರು ಬರುತ್ತಂತೆ. 365 ದಿನಗಳ ಕಾಲನೂ ನೀರು ಇದೇ ಪ್ರಮಾಣದಲ್ಲಿ ಇರುತ್ತೆ ಅಂತ ಅಲ್ಲಿರೋರು ಹೇಳಿದ್ರು. ಭಕ್ತಾದಿಗಳಿಗೆ ಎಷ್ಟು ನೀರು ತೆಗೆದುಕೊಂಡ್ರೂ ಅಲ್ಲಿಗೆ ಅಷ್ಟೇ ನೀರು ಬಂದು ಸೇರಿರುತ್ತೆ. ಆ ಮಟ್ಟವನ್ನು ದಾಟಿ ಜಾಸ್ತಿನೂ ಆಗಿಲ್ಲ, ಕಮ್ಮಿನೂ ಆಗಿಲ್ಲ ಅಂತ ಅಲ್ಲಿರೋರು ಹೇಳಿದ್ರು. ಇಲ್ಲಿ ಫಸ್ಟು ಹೋದ ತಕ್ಷಣವೇ ನಮಗೆ ನೀರು ಕುಡಿಲಿಕ್ಕೆ ಕೊಡ್ತಾರೆ ಮತ್ತು ನಮ್ಮ ಮೈ ಮೇಲೆ ಚಿಮ್ಮಿಸ್ತಾರೆ. ಬೇಕಾದರೆ ನೀವು ಆ ನೀರನ್ನು ತೆಗೆದುಕೊಂಡು ಹೋಗಿ ಮನೇಲಿ ಹೋಗಿ ಸ್ನಾನ ಮಾಡ್ಕೋಬೋದು. ಇಲ್ಲಿ ಸ್ನಾನ ಮಾಡೋದ್ರಿಂದ ಚರ್ಮ ರೋಗ ನಿವಾರಣೆ ಆಗುತ್ತಂತೆ. ಮತ್ತು ಕಾಶಿಗೆ ಹೋಗಿ ಮಾಡೋಕ್ಕಾಗದೇ ಇರೋರು ಇಲ್ಲಿಗೆ ಬಂದು ಸ್ನಾನ ಎಲ್ಲ ಮಾಡಿಕೊಂಡು ಈ ನೀರನ್ನೆಲ್ಲನೂ ಮೈ ಮೇಲೆಲ್ಲ ಚಿಮ್ಮಿಸ್ಕೋತಾರೆ ಅಂತ ಅಲ್ಲಿರೋರು ಹೇಳಿದ್ರು. ಕಾಶಿಲಿ ಸ್ನಾನ ಮಾಡಿದಷ್ಟೇ ಇಲ್ಲೂ ಕೂಡ ಪುಣ್ಯ ಫಲ ಸಿಗುತ್ತೆ. ಇದು ಬಸವಣ್ಣ ಇದೆಯಲ್ಲ, ಬೆಳೀತಾ ಇರ್ತದೆ ಯಾವಾಗಲೂ. ಇದು ಇಷ್ಟು ಚಿಕ್ಕದ್ರಿಂದ ಬೆಳೀತಾ 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 ಬಂತು. ಹತ್ತುವುದು ಇನ್ನೂ ಸ್ವಲ್ಪ ಮೇಲೆ ಹತ್ತುವುದು. ಇದು ಏನಂದರೆ ಗಾಜಿನ ಥರದ್ದು ಬಸವಣ್ಣ. ಇದು ತುಂಬ ಚಿಕ್ಕದಿತ್ತು, ಇದು ಬೆಳೀತಾ ಬೆಳೀತಾ ಬಂದದ್ದು. ನೋಡಿ ಫ್ರೆಂಡ್ಸ್, ನಮ್ಮಮ್ಮಂಗೆ ಎಲ್ಲ ಗೊತ್ತೈತಿ. ನಾನು ಬಂದಿರೋದು ಫಸ್ಟ್ ಟೈಮು. ನಮ್ಮಮ್ಮ ಒಂದು 3 ಸಲ ಬಂದಿದ್ದಾರೆ. ಇನ್ನೂ ಏನೇನೋ ತೋರಿಸ್ತೀನಿ ಇಲ್ಲೇನೆ. ನೀವು ನೋಡ್ತಾ ಇರುವಂತಹ ಲಿಂಗವೇ ಉದ್ಭವ ಶಿವಲಿಂಗ. ಇದಕ್ಕೆ ರಾಮೇಶ್ವರ ಎಂದು ಕರೆಯುತ್ತಾರೆ. ನನಗೆ ಗೊತ್ತಿರೋ ಹಾಗೆ ತ್ರೈತಾಯುಗದಲ್ಲಿ ವನವಾಸ ಸಂದರ್ಭದಲ್ಲಿ ರಾಮ ಮತ್ತು ಸೀತೆಯರು ಈ ಸ್ಥಳಕ್ಕೆ ಬಂದಿರ್ತಾರಂತೆ. ಆ ಸಮಯದಲ್ಲಿ ಸೀತೆ ಮಾತೆಗೆ ಬಾಯಾರಿಕೆಯಾಗಿ ನೀರಿಗಾಗಿ ರಾಮನನ್ನು ಕೇಳ್ತಾರೆ. ಆವಾಗ ಶ್ರೀರಾಮಚಂದ್ರರು ತನ್ನ ಬಾಣವನ್ನು ಭೂಮಿಗೆ ಬಿಡುತ್ತಾರಂತೆ. ಆಗ ಕಾಶಿಯಿಂದ ನೀರು ಹರಿದು ಬರುತ್ತೆ ಅನ್ನೋ ಒಂದು ಕತೆ ಇದೆ. ಮತ್ತು ಸೀತಾಮಾತೆ ಅದಾದಮೇಲೆ ಪೂಜಿಸಬೇಕು ಅಂತ ಕೇಳಿದಾಗ ಉದ್ಭವ ಶಿವಲಿಂಗನೂ ಕೂಡ ಇಲ್ಲೇನೆ ಉದ್ಭವ ಆಗುತ್ತೆ ಅನ್ನೋದನ್ನು ನಾನು ಕೇಳಿದ್ದೀನಿ. ಮಂಗ ಅಂತ ಕಥೆ ಮುಗಿಸ್ತಾರೆ ಫ್ರೆಂಡ್ಸ್. ಈ ದೇವಸ್ಥಾನ ಇರೋದು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ತೀರ್ಥರಾಮೇಶ್ವರ ಕ್ಷೇತ್ರ. ಮತ್ತು ಇದು ಬೆಳಗುತ್ತಿ ಮಲ್ಗೇನಹಳ್ಳಿಯಿಂದ 3 ಕಿಲೋಮೀಟ್ರ್ ದೂರದಲ್ಲಿದೆ. ಒಂದು ಬೆಟ್ಟ ಇದೆ ಮೇಲೆ, ಅದ್ರ ಮೇಲೆ ಈ ಕ್ಷೇತ್ರ ಇರೋದು. ಅಲ್ಲಿಗೆ ನಾವು ಮೆಟ್ಟಿಲು ಮೂಲಕನೂ ಬರ್ಬೋದು, ವೆಹಿಕಲ್ಸ್ ತಗೊಂಡು ನಾವು ಬರ್ಬೋದು. ನೋಡಿ ಫ್ರೆಂಡ್ಸ್, ಚತುರ್ಮುಖ ಬ್ರಹ್ಮನನ್ನು ಎಲ್ಲೂ ಪೂಜೆ ಮಾಡಲ್ಲ. ಇಲ್ಲಿ 4 ಮುಖದ ನಾಲ್ಕು ಮುಖದ ಬ್ರಹ್ಮನನ್ನು ಇಲ್ಲಿ ಮಾತ್ರ ಪೂಜೆ ಮಾಡ್ತಾರೆ ಫ್ರೆಂಡ್ಸ್. ನೋಡಿ, ಇಲ್ಲಿ 3 ಜನನೂ ಇದ್ದಾರೆ. ಬ್ರಹ್ಮನ, ಇವರು ವಿಷ್ಣು,
ಅಂದರೆ ರಾಮ ಮತ್ತು ಶಿವ. ಇದಕ್ಕೋಸ್ಕರನೇ ತೀರ್ಥ ರಾಮೇಶ್ವರ ಅಂತ ಹೆಸರು ಬಂದಿರೋದು. ಮತ್ತು ತೀರ್ಥನು ಇದರಿಂದ ಕಾಶಿಯಿಂದ ಬರ್ತಾ ಇದೆ ಅಲ್ಲಿ ತೀರ್ಥನ. ಯಾರು ಮದುವೆ ಆಗೋರಿದ್ರೆ ಮದುವೆನೂ ಮಾಡಿಸ್ತಾರೆ, ಅದಕ್ಕೆ ತಕ್ಕಂಥ ಆಧಾರಗಳನ್ನು ನೀವು ಕೊಡಬೇಕು. ಇಲ್ಲೇನಮ್ಮ ಮಾಡೋದು? ಮಧ್ಯಾಹ್ನ ಊಟ ಕೊಡಲ್ಲ ಇಲ್ಲಿ. ಉಮಾಮಹೇಶ್ವರಿ ಅಮಾವಾಸ್ಯೆ ಕೊಡ್ತಾರಾ? ಅಮಾವಾಸ್ಯೆ ದಿನ ಬಂದಿಲ್ಲ ಫ್ರೆಂಡ್ಸ್, ನಾವು ಅಮಾವಾಸ್ಯೆ ಕೊಡ್ತಾರಂತೆ ಊಟನ. ಓ ದುರ್ಗಾ ಪರಮೇಶ್ವರಿ ತಾಯಿ ಕಾಪಾಡುವ. ಇದು ಅಷ್ಟು ಗೊತ್ತಾಗದೆ ಇರೋಂಗೆ ಲೆಫ್ಟಿಗೆ ಐತೆ ಫ್ರೆಂಡ್ಸ್. ಇಲ್ಲಿಗೆ ಹೆಂಗೆ ಬರ್ಬೋದು ಅಂದರೆ ನಾವು ರೋಡ್ ಮುಖಾಂತರ ಬಂದ್ವಿ ಫ್ರೆಂಡ್ಸ್. ಆದರೆ ಇಲ್ಲಿ ಸ್ಟೆಪ್ಸ್ ಇದ್ದಾವೆ, ನಮ್ಮ ಅಮ್ಮಂಗೆ ಹತ್ತಕ್ಕಾಗಲ್ಲ ಅಂತ ನಾನು ಮೇನ್ ರೋಡಲ್ಲೇ ಕರ್ಕೊಂಡ್ಬಂದೆ. ನಾನು ನಮ್ಮಮ್ಮ ತೀರ್ಥ ರಾಮೇಶ್ವರಕ್ಕೆ ಬಂದಿದ್ದೀವಿ. ನೀವೇ ಹೆಂಗೆ ಗೊತ್ತಾಯ್ತು? ಕರ್ಕೊಂಬರ್ತಿದಾರೆಲ್ಲ ಅದ ಶಾಲ ಮಕ್ಕಳನ್ನ. ಪ್ರತಿ ಸೋಮವಾರ ಪಂಚಾಮೃತ ಮತ್ತು ವಿಶೇಷ ಅಭಿಷೇಕ ಅಂತೆ. ಅಮಾವಾಸ್ಯೆ ದಿವಸ ಊಟ ಇರುತ್ತಂತೆ ನೋಡಿ ಫ್ರೆಂಡ್ಸ್. ಒಳ್ಳೆ ಕ್ಷೇತ್ರ, ಬಂದರೆ ಫುಲ್ಲು ಮನಸ್ಸೆಲ್ಲ ನೆಮ್ಮದಿಯಾಗಿರುತ್ತೆ. ಫುಲ್ ದೂರದಿಂದನೇ ತಣ್ಣಗೆ ವಾತಾವರಣ. ಆದರೆ ಮಂಗಗಳು ಮಾತ್ರ ತುಂಬ ನೋಡಿ ಫ್ರೆಂಡ್ಸ್. ರಾಮ ಇದ್ದ ಕಡೆ ಹನುಮಾನ್ ಇರಲೇಬೇಕಲ್ಲ. ಇವತ್ತು ಸ್ಕೂಲ್ ಮಕ್ಕಳು ಬರ್ತಾ ಇದ್ದಾರೆ. ಯಾವ ಸ್ಕೂಲ? ಯಾವರು? ಏನ್ ಹೆಸರು? ಕಾರ್ನರ್ ಕ್ರಾಸ್ ಅಡ್ರೋಡು, ಸೃಷ್ಟಿ ಕಾನ್ವೆಂಟ್. ಬಾಯ್. ಒಳ್ಳೆ ಟೈಮಲ್ಲಿ ಬಂದಿದ್ದೀವಿ. ಒಳ್ಳೆ ಚಿಟಿಪಿಟಿ ಹುಡುಗರು. ಇನ್ನೋಗಿತ್ತು ಇವ್ರು ಬರೋ ತನಕ. ಒಂದು ಮಗಗಳನ್ನೇ ಓಡಿಸ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಏನ್ ತಲೆ ತಿಂತಿದಾರ ಮಣ್ಣುಗೆ. ಅವ್ರ ಮ್ಯಾಮ್ಗಳಿಗೆ ಫುಲ್ಲು ಟಾರ್ಚರ್ ಕೊಡ್ತಿದ್ದಾರೆ ಫ್ರೆಂಡ್ಸ್. ಇವರೇ ಮಂಗ್ ಮಾಡ್ದಂಗೆ ಮಾಡ್ತಿದ್ದಾರೆ. ಹಾಯ್, ನಿನ್ನ ಹೆಸರೇನು? ಹಾಂ, ಸಾಯಿದೇವಿ. ಯೂಟ್ಯೂಬ್ ಹೇಳು. ಇದೇ ಫಸ್ಟ್ ಟೈಮ್ ಬರ್ತಿರೋದ? ಅಲ್ಲ, ದೇವಸ್ಥಾನಕ್ಕೆ. ಫಸ್ಟ್ ಟೈಮಾ? ನಾನು ಯೂಟ್ಯೂಬಲ್ಲಿ ಅಕೌಂಟ್ ಏನು ಅಂತ ಕೇಳಕ್ ಬಂದಿದ್ದೇನೆ ಫ್ರೆಂಡ್ಸ್. ಲಕ್ಕಿ ಡೇಸ್ ವಿತ್ ದೀಪ್ತಿ ಅಂತ ಐತಿ. ಲಕ್ಕಿ ಅಂದ್ರೆ ದರ್ಶನ್ ಫ್ಯಾನ. ಮತ್ ಮೂವಿಗೆ ಹೋಗಿಲ್ಲ? ಮೂವಿ ನಮ್ಮ ಬಾಸ್ ಫ್ಯಾನ್ ಸಿಕ್ಕಿದ್ದಾರೆ ನೋಡಿ ಫ್ರೆಂಡ್ಸ್. ದೇವ್ರೆ ಬಾಯ್. ದರ್ಶನ್ ಜೈ ಡಿ ಬಾಸ್. ನೀನು ಅದೇ ಅಲ್ಲ ಅದಕ್ಕೆ. ಆಗಲೇ ವಿಡಿಯೋ ಮಾಡ್ಕೊಂಡಿರ್ಲಿಲ್ಲ ಅಂತ ಈಗ ಮತ್ತೆ ನೀರು ಹಾಕ್ಸ್ಕೊಂಡೆ 2 ಸಲ. ಫುಲ್ಲು ನೆನೆಸ್ಬಿಟ್ಟಾರೆ. ಅರೆ ಭಕ್ತಿ ಇರಲಿ. ಎಲ್ಲಿ ಹೋಗಿದ್ಯಮ್ಮ? ಅಲ್ಲೋಗನ ಚೋಟ್ ಮೆಣಸಿಕಾಯಿ ಗುದ್ದು ಬಿಡ್ತತೆ. ಅಯ್ಯೋ ಕ್ಯೂಟಿ ಪೈ ಸಖತ್ತಾಗೈತಲ್ಲ ಫ್ರೆಂಡ್ಸ್. ಅದ್ರ ಅಮ್ಮ ನಮಗೆ ಯಾಕೋ ಏನು ಮಾಡ್ತಿಲ್ಲ.
ಎಷ್ಟು ಡವ್ ಮಾಡ್ತತ್ತ ಇದೇನವ್ರಮ್ಮ ನೋಡಿ ಫ್ರೆಂಡ್ಸ್. ಹಿಂಗೆ ಮೆಟ್ಲು ಹತ್ಕೊಂಡು ಕೂಡ ಇಲ್ಲಿಗೆ ಬರ್ಬೋದು. ಓನು ವೆಹಿಕಲ್ಸಲ್ಲಿ ಕಾರು ಮತ್ತು ಬೈಕೆಲ್ಲ ಬರ್ಬೋದು ಅಲ್ಲಿ ರೋಡಲ್ಲಿ. ನಾನು ಏನಾಗುತ್ತೋ ಏನೋ ಅಂದ್ಕೊಂಡು ಬಂದೆ ಅಲ್ಲೇ. ಆದರೂ ವೆದರ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಎಷ್ಟು ತಣ್ಣಗೆ ಫೀಲ್ ಆಗ್ತೈತೆ ಅಂದರೆ ಮೇಲೆ ನೋಡಿದ್ರೆ ಫುಲ್ಲು ಬಿಸಿಲೈತೆ. ಎದುರಿಸ್ಬಿಡ್ರಿ. ಮೇಲೆ ನೋಡಿದ್ರೆ ಫುಲ್ಲು ಬಿಸಿಲೈತೆ, ಆದರೆ ಇಲ್ಲಿ ವಾತಾವರಣ ನೋಡಿದ್ರೆ ಫುಲ್ಲು ತಣ್ಣಗೆ, ಜೀವ ಎಲ್ಲ ತಣ್ಣಗಾಗ್ತೈತೆ. ಅದರಲ್ಲೂ ಆ ನೀರು ಎಷ್ಟು ತಣ್ಣಗಿರ್ತೈತೆ ಗೊತ್ತಾ. ಹೊಟ್ಟೆ ತುಂಬಷ್ಟು ನೀರೇ ಕುಡಿದ್ಬಿಟ್ಟಿದ್ದೀನಿ ನಾನು. ಫಸ್ಟ್ ಸಲ ಕುಡಿದೆ, ಅದು ನೋಡಿದ್ರೆ ವಿಡಿಯೋ ಮಾಡಿರಲಿಲ್ಲ. ಇನ್ನೊಂದ್ಸಲ ಕುಡಿದೆ, ಅದಕ್ಕೆ ಫುಲ್ ಆಗಿಬಿಡ್ತು. ವೆಹಿಕಲ್ಸಲ್ಲಾದರೆ ಈ ರೋಡಲ್ಲಿ ಬರ್ಬೋದು. ನಾವು ಹಿಂಗೆ ರೋಡಲ್ಲಿ ಇದೇ ರೋಡಲ್ಲೇ ಹೋಗಿದ್ದು. ಅದು ವೀಡಿಯೋ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ವಾಪಸ್ ಹೋಗ್ತಾ ಇರ್ತೀವಲ್ಲ ಆವಾಗ ವೀಡಿಯೋ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ ಹೆಂಗೆ ಬರ್ಬೋದು ಅಂತ. ಅದು ಸ್ವಲ್ಪ ಕಟ್ಟು ಇದೆ, ಬಟ್ ಹಂಗೆ ಘಾಟ್ ಸೆಕ್ಷನ್ ಥರ ಏನು ಕಟ್ಟಿಲ್ಲ, ಸ್ವಲ್ಪ ಬರ್ಬೋದು. ನಾನೇ ಬಂದಿದ್ದೀನಿ ಅಂದರೆ ನೀವು ಬರೋಕ್ಕೆ ಅಂತಳ್ರಿ. ಹಿಂಗಿದೆ, ಹಂಗೆ ಮೇಲೆ ಬರೋದು. ಆದರೂ ಈ ಥರ ತೀರ್ಥರಾಮೇಶ್ವರ ನಾನು ನೋಡಿರಲಿಲ್ಲ. ನಮ್ಮಮ್ಮನ ಜೊತೆ ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ನಮ್ಮಮ್ಮ ಒಂದು 3-4 ಸಲ ನೋಡಿದ್ದಾರೆ ಅಲ್ಲೂ ಇಲ್ಲೂ ಬಂದಾಗ. ಇದಕ್ಕೆ ಅಂತ ಬಂದಿಲ್ಲ, ಇವತ್ತು ನಾವು ಇದಕ್ಕೆ ಅಂತ ಬಂದಿದ್ವಿ. ಏನೋ ಒಂಚೂರು ಪ್ರಸಾದ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಫ್ರೆಂಡ್ಸ್. ಆದರೆ ಅಮಾವಾಸ್ಯೆಗೆ ಅಷ್ಟೇ ಅಂತೆ ಪ್ರಸಾದ ಇಲ್ಲಿ. ಆದರೂ ನೆಕ್ಸ್ಟ್ ಯಾವಾಗಾದ್ರೂ ಬರೋದಾದರೆ ಅಮಾವಾಸ್ಯೆಗೆ ಬರ್ತೀವಿ ಪ್ರಸಾದ ಊಟ ಮಾಡ್ಕೊಂಡು ಹೋಗೋಕ್ಕೆ. ಹಿಂಗೆ ಹೋಗೋ ಹತ್ರ ಇಲ್ಲೇ ಒಂದು ಸಣ್ಣ ಪಾರ್ಕ್ ಥರ ಮಾಡಿದ್ದಾರೆ. ಇಲ್ಲಿ ಕುತ್ಕೊಂಡು ವಿಶ್ರಾಂತಿ ಪಡೆಯಬಹುದು. ಆದರೆ ಮಂಗಗಳ ಕಾಟ, ಏನು ತಿನ್ನಲು ಆಗುವುದಿಲ್ಲ. ಫ್ರೆಂಡ್ಸ್, ನಾನು ಹೆಂಗೆ ಕರ್ಕೊಂಬಂದೆ ಅಂತ ನಮ್ಮ ಅಮ್ಮನ ಹತ್ರ ಸ್ವಲ್ಪ ರಿವ್ಯೂ ತಗೊಳ್ಳೋಣ. ಹೆಂಗೆ ಕರ್ಕೊಂಬಂದಮ್ಮ? ತುಂಬ ಚೆನ್ನಾಗಿ ಕರ್ಕೊಂಬಂದ್ಲು ನನ್ನ ಮಗಳು. ಏನಾರು ನೋವಾತಾ? ಇಲ್ಲ. ಆದರೆ ಗಡೆಕಟ್ಟೆ ನ್ಯಾಮ್ತಿ ಮೇಲೆಲ್ಲ ಬಂದರೆ ಫುಲ್ಲು ನೀರು ಹಾಕೋಕ್ಕೆ ಇದು ಮಾಡಿರ್ತಾರಲ್ಲ, ತೋಟಕ್ಕೆ ನೀರು ಪೈಪ್ಲೈನ್ ಮಾಡಿರ್ತಾರೆ. ಅದರ್ಧ ಸ್ವಲ್ಪ ಸೊಂಟ ನೋವಾಗ್ಬೋದೇನೋ. ಆದರೂ ಪರ್ಫೆಕ್ಟ್ ಡ್ರೈವರ್. ಆದರೆ ಮಕ್ಕಳನ್ನೆಲ್ಲ ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಬಂದು ತೋರಿಸ್ಬೋದು. ನೀವು ಒಮ್ಮೆ ಬಂದು ನೋಡಿ ತೀರ್ಥರಾಮೇಶ್ವರ. ಎಷ್ಟನೇ ಸಲ ಬಂದಿದ್ಯಮ್ಮ ಇಲ್ಲಿಗೆ? ಇದು 3ನೇ ಸರಿ ಬರ್ತಿರೋದು ನಾನು. ಅಂದರೆ ಇಲ್ಲಿಗೆ ಅಂತಲೇ ಬಂದಿದ್ದೆ ಹಿಂಗೆ? ಇಲ್ಲಿಗೆ ಅಂತಲೇ ಬಂದೀನಿ ಈ ಸಲ. ಈ ಸಲ ನನ್ನ ಮಗಳು ನೋಡಿಲ್ಲ ಅಂತೇಳಿ ಮಗಳ ಜೊತೆ ಬಂದಿದ್ದೆ. ಅಲ್ಲ, 2 ಸಲ ಇಲ್ಲಿಗೆ ಅಂತ ಬಂದಿದ್ದಲ್ಲ ತಾನೇ? ಇಲ್ಲ, ಒಂದು ಇಲ್ಲೇ ಕಲ್ಯಾಣ ಮಂದಿರ ಇದೆ, ಅದಕ್ಕೆ ಮದ್ವೆಗೆ ಅಂತ ಬಂದಿದ್ವಿ. ಆಮೇಲೆ ಒಂದು ಸರಿ ಅಕಸ್ಮಾತಾಗಿ ಇಲ್ಲೇ ಬಂದಿದ್ವಿ. ಇಲ್ಲಿಗೆ ಅಂತ ಬಂದಿದ್ವಿ, ಇದೇ ಫಸ್ಟ್ ಟೈಮ್. ಇಲ್ಲಿ ಕಲ್ಯಾಣ ಮಂದಿರನೂ ಇದೆ ಫ್ರೆಂಡ್ಸ್. ಇಲ್ಲಿ ಮದುವೆನೂ ಮಾಡಿಸ್ತಾರೆ. ಆಧಾರ್ ಕಾರ್ಡು ಅದೇನೇನೋ ಇದಾವಲ್ಲ, ಎಲ್ಲ ಥರ ಅವೆಲ್ಲರೂ ತಗೊಂಡ್ಬೇಕಾದ್ರೆ ಮದುವೆ ಆಗಾರ ಬಂದು ಮದುವೆ ಆಗ್ರಿ. ಇಲ್ಲಿನ ಪೂಜಾರು 50 ವರ್ಷದಿಂದ ಇಲ್ಲೇ ಪೂಜೆ ಮಾಡ್ತಾ ಇದ್ದಾರಂತ ಅವರು. ಆದರೆ ಅವರು ಏನು ಇನ್ಫಾರ್ಮೇಷನ್ ಹೇಳಲಿಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ವಿಡಿಯೋ ಮಾಡಿದ್ದೀನಿ. ನಮ್ಮಮ್ಮನೂ ಸ್ವಲ್ಪ ತಿಳ್ಕೊಂಡಿದ್ದಾರೆ, ಸ್ವಲ್ಪ ಏನೋ ಜಾಸ್ತಿನೇ ತಿಳ್ಕೊಂಡ್ರು. ಅವ್ರು ಹೇಳಿದ್ದನ್ನು ನಾನು ಇದರಲ್ಲಿ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಎಲ್ಲಿ ಹೋಗೋಣಮ್ಮ? ನೆಕ್ಸ್ಟ್ ಈಗ ಹಾಗೆ ನ್ಯಾಮ್ತಿಗೆ ಹೋಗಿ ಸ್ವಲ್ಪ ಸಣ್ಣದಾಗಿ ಶಾಪಿಂಗ್ ಮಾಡಿ ಹಾಗೆ ಊರಿಗೆ ಆದರೆ ಊಟ ಮಾಡ್ಕೊಂಡು ಊರಿಗೆ ಹೋಗೋದು. ಅದು ನ್ಯಾಮ್ತಿಲಿ ಏನಕ್ಕೆ ಶಾಪಿಂಗ್ ಮಾಡ್ತಾ ಇದ್ದೀವಿ ಅಂತಲೂ ಹೇಳ್ತೀನಿ ನಿಮಗೆ. ಅದು ನಮ್ಮ ಅಮ್ಮನ ದೊಡ್ಡ ಕನಸು. ಅದು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಆ ಅಂಗಡಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಆ ಥರದ್ದು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಏನು ಅಂತ ಇದೇ ವಿಡಿಯೋದಲ್ಲಿ ಹೇಳ್ತೀನಿ, ನೋಡ್ತಾ ಇರಿ. ಬರೋದಾದರೆ ಹಿಂಗೆ ಬರ್ಬೋದು. ಇಲ್ಲೊಂದು ಸ್ವಲ್ಪ ಕ್ರಾಸ್ ಇದೆ, ಅಲ್ಲಿಗೆ ಹೋಗಿ ನೋಡ್ತೀವಿ ನಾವು. ಇಲ್ಲೂ ಏನು ಬರ್ಬೋದು, ಅಷ್ಟೊಂದೇನು ರಿಸ್ಕ್ ಏನಿಲ್ಲ. ಬಾಯ್ ಬಾಯ್ ಬಾಯ್. ಬಾಯ್ ಪಾಟೀಲ್. ಬಾಯ್ 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 ಎಲ್ಲ ಪಾಟೀಲ್. ಅಕೌಂಟ್ ನೇಮ್ ಕೇಳ್ಕೊಂಡು ಹೋದ್ರು. ಸಬ್ಸ್ಕ್ರೈಬ್ ಹಾಕೋರೋ ಬಿಡ್ತಾರೋ ಗೊತ್ತಿಲ್ಲ. ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ ಅಕೌಂಟ್ ಕೇಳ್ಕೊಂಡು ಹೋಗಿದ್ದಾರೆ ಫ್ರೆಂಡ್ಸ್. ಬಿ ಪಾಟೀಲ್. ಬಾಯ್ ಬಾಯ್. ಸಬ್ಸ್ಕ್ರೈಬ್ ಆಗ್ರೋ. ಹೇಳು. ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಲೈಕ್
ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಬಾಯ್ 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 ಬಾಯ್. ವೆಲ್ಕಮ್. ಬಾಯ್ ವೆಲ್ಕಮ್ ಟು ಬಾಯ್ ಬಾಯ್. ಕಾಣಿಸ್ತೀವಿ. ನೀನು ಕಾಣ್ಬೇಕಾ? ಇಲ್ಲ ರೋಡ್ ಕಣಂಗೆ ಮಾಡು. ಹಂಗಲ್ಲ ಕಣಮ್ಮ. ನೋಡಿ ಇಲ್ಲೂ ಒಂದು ಸಣ್ಣ ಪಾರ್ಕ್ ಇದೆ. ಅಲ್ಲಿ ತೋರಿಸಿದ್ನಲ್ಲ ಸ್ಟೆಪ್ಸು, ಹಿಂಗೆ ಹತ್ಕೊಂಡು ಬರಬೇಕು ಅಂತ. ಅದಕ್ಕೆ ಹತ್ಕೊಂಡು ಬರೋಕ್ಕೆ ಈ ಥರ ಫುಲ್ಲು ಮೇಲ್ ತನಕ ಹತ್ಕೊಂಡು ಹೋಗೋದು. ಇಲ್ಲಿ ಪಾರ್ಕು. ನಮ್ಮಮ್ಮ ನೋಡಿ ಅಲ್ಲೇ ತಿಂತಾಯಿದ್ದಾರೆ. ಹೊಟ್ಟೆ ಸಿತ್ತೈತೇನೋ, ಶುಗರ್ ಪೇಷೆಂಟು. ತಿಂಡಿ ಕಟ್ಕೊಂಬರ್ಬೋದಿತ್ತು. ನಮ್ಮಮ್ಮ ಪಲಾವ್ ಮಾಡಿತ್ತು ಫ್ರೆಂಡ್ಸ್. ಇದು ತಿನ್ಬೋದಿತ್ತು. ಕಟ್ಕೊಂಬಂದಿಲ್ಲ. ಈಗ ಹೊಟ್ಟೆ ಹಸಿತಾ ಇದೆ. ನಿಮಗೂ ಫ್ರೆಂಡ್ಸ್, ನಮ್ಮಮ್ಮ ಅಲ್ಲಿ ಕೆಳಗಡೆ ಬರೋದನ್ನ ವೀಡಿಯೋ ನೆಟ್ಟಿಗೆ ಮಾಡೇ ಇಲ್ಲ ಫ್ರೆಂಡ್ಸ್. ರೋಡ್ ತೋರ್ಸೋಣ ಅನ್ಕಂಡ್ರೆ ಆನೆ ಮಾಡಿಲ್ಲ. ಅಷ್ಟು ಅಲ್ಟ್ರಾ ಪ್ರೋ ಲೆಜೆಂಡ್ ಪ್ರೋ ಮ್ಯಾಕ್ಸ್. ಅದಕ್ಕೆ ಈಗ ಒಂಚೂರು ಊದ್ಕಂದಾರೆ ಬೈದೆ ಅಂತ. ಇವ್ರ ಜೊತೆಗೆ ನಾನು ಇನ್ನೂ ಎಲ್ಲೆಲ್ಲೋ ಟ್ರಿಪ್ ಮಾಡಬೇಕು ಫ್ರೆಂಡ್ಸ್. ಹಿಂಗೆ ಮಾಡಿದ್ರೆ ನಮ್ಮದು ಕ್ಯಾಮ್ರಾಮ್ಯಾನು ನಾವು ಹೆಂಗೆ ವ್ಲಾಗ್ ಮಾಡೋಕ್ಕಾಗೋದು? ನಾವು ಹೆಂಗೆ ಫೇಮಸ್ ಆಗೋದು ಹೇಳಿ ಮೇಡಮ್? ಒಬ್ಬರು ಅಸಿಸ್ಟೆಂಟ್ ಇಟ್ಕೊಂಡ್ಬಿಟ್ರೆ ಅಸಿಸ್ಟೆಂಟು ಹಿಡ್ಕೊಳೋದೆ. ನಾವು ಅಷ್ಟೊಂದು ದೊಡ್ಡ ವ್ಲಾಗರ್ ಆಗಿಲ್ಲ. ಅಲ್ಲಿ ಸಣ್ಣ ಹುಡುಗರು ನನ್ನ ಅಕೌಂಟು ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟು ಮತ್ತು ಯೂಟ್ಯೂಬು ಅಕೌಂಟು ಕೇಳ್ತಿದ್ರು. ಸಬ್ಸ್ಕ್ರೈಬ್ ಆಗ್ತಾರೋ ಇಲ್ಲ ಗೊತ್ತಿಲ್ಲ. ಅವ್ರು ಕೇಳಿದ್ದು ನೋಡಿ ಖುಷಿ ಆಗ್ತಾಯಿದೆ ನನಗೆ. ಹೌದು ತಾನೇ ಮಮ್ಮಿ? ಹೌದು. ಅವರು ವಿಡಿಯೋ ಮಾಡ್ಕೊಂಡಲ್ಲ, ಅವ್ರು ಬರ್ತಾರೋ ಇಲ್ಲ ಅಂತ ನೋಡೋಂಗೆ ಅಕೌಂಟ್ ಕೇಳಿರಬೇಕು. ಅದ್ರಾಗೂ ನಾನು ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳಿದೆ. ಆಗ್ತೀನಕ್ಕ ಅಂದರು. ನೋಡ್ತೀನಿ. ಅವ್ರಿಗೆ ಪಾಪ ನಮ್ಮ ಹೆಸರು ನೆನಪಿರ್ತದೆ ಇಲ್ಲ, ಸಣ್ಣ ಸಣ್ಣ ಮಕ್ಕಳು ಗೊತ್ತಿಲ್ಲ. ಅದ್ರಾಗೂ ಪೆನ್ನು ಬುಕ್ಕು, ಅಕ್ಕ ಪೆನ್ ಐತಾ ಬರ್ಕೊಂತೀನಿ ಅಂತ ಕೇಳಿದ್ರು. ನನ್ನ ಹತ್ರ ಪೆನ್ನೇ ಇಲ್ಲ ಫ್ರೆಂಡ್ಸ್. ಸಬ್ಸ್ಕ್ರೈಬರ್ಸ್ ಮಿಸ್ ಆಗಿಬಿಟ್ರು. ನೋಡೋಣ, ಸಿಗಬೇಕು ಅಂದರೆ ಸಿಕ್ಕೇ ಸಿಗ್ತಾರೆ. ಅತೀತ ಮಿಶ್ರಣ ಮಹಿಮೆ ಹೇಗಿದೆಯಾ? ಎಲ್ಲೆಲ್ಲೋ ನಮ್ಮ ಡಿ ಬಾಸ್ ಡೆವಿಲ್ ಮಹೇಶ್ವರಿ ಟೆಕ್ಸ್ಟೈಲ್ಸಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಮ್ಮಮ್ಮಂಗೆ ಇಳ್ಕಲ್ ಸೀರೆ ಮೇಲೆ ತುಂಬ ದಿನದಿಂದ ಕನಸಿತ್ತು. ಅದಕ್ಕೋಸ್ಕರ ತಗೊಂಡು ಈಗ ಹೋಗ್ತೀವಿ. ನನ್ನ ಫೇವ್ರೇಟು ಕಡಲೆಬೇಳೆ ವಡೆ ಫ್ರೆಂಡ್ಸ್. ಮತ್ತೆ ಕಡಲೆಬೇಳೆ ಮತ್ತು ಮಂಡಕ್ಕಿ ತುಂಬ ನಮ್ಮಮ್ಮ ಇಲ್ಲಿ ವಿಜಯ ಸೂರ್ಯ ಕ್ಯಾಂಟೀನ್ ಗಾಂಧಿರೋದು. ನೀವು ಒಮ್ಮೆ ಟ್ರೈ ಮಾಡಿ. ನಾವು ಧರಿಸುವಲ್ಲಿ ಬಟ್ಟೆ ತಗೊಳೋದು, ಅದು ಇವತ್ತು ಓಪನ್ ಇಲ್ಲ. ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ. ನೋಡೋಣ ತಗೋತೋ ಇಲ್ಲೋ ಅಂತ. ನನ್ನ ಫ್ರೆಂಡ್ ಮೋನಿ ಇಲ್ಲೇ ಒಳ್ಳೂರ ಸಿಕ್ಕಿದ್ದಾನೆ. ಇವನು ಮೇಕಪ್ ಆರ್ಟಿಸ್ಟು. ಸುಮ್ಮನೆ ಡಿಗ್ರಿ ಮಾಡಿ ಈಗ ಮೇಕಪ್ ಆರ್ಟಿಸ್ಟ್ ಆಗಿದ್ದಾನೆ. ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾನೆ. ಅವ್ರ ಅಕ್ಕನ ಮದುವೆಲ್ಲೂ ಅವನೇ ಮೇಕಪ್ ಮಾಡಿದ್ದು. ನಿಮ್ಗೆ ಏನಾದರೂ ಮೇಕಪ್ ಮಾಡಿಸ್ಕೊಬೇಕು ಅನಿಸಿದರೆ ಇವನ್ನ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಅಕೌಂಟ್ ಏನಾಯ್ತಾ? ಮೇಕಪ್ ಆರ್ಟಿಸ್ಟ್ ಮನೋಜ್ ಶಿವಮೊಗ್ಗ. ಇನ್ಸ್ಟಾಗ್ರಾಮ್ ಅಕೌಂಟು. ಯೂಟ್ಯೂಬು ನೆಕ್ಸ್ಟ್ ಓಪನ್ ಮಾಡ್ತಾನೆ ನನ್ನ ಜೊತೆಗೆ ಸೇರಿ. ಹೌದು. ಆವಾಗ ಇನ್ನೂ ಪ್ರಮೋಷನ್ ಕೊಡ್ತೀವಿ. ಆದರೆ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾನೆ. ಎಲ್ಲ ಏನೇನು ಯೂಸಸ್ ಇದೆ ಹೇಳಿ. ಅದೇ ಮೇಕಪ್ಪು, ಅದ್ರ ಜೊತೆಗೆ ಬೋಟಿಕ್ಕೂ ಓನಾಗಿ ನಮ್ಮದೇ ಇದೆ. ಹ್ಞೂ, ಕಾಲ್ ಮಾಡಿದರೆ ಎಲ್ಲ ಡೀಟೇಲ್ಸಾಗಿ ಹೇಳಿ. ನಿಮ್ಮ ನಂಬರ್ ಹೇಳ್ತೀರಾ? 9535892032. ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲೇ ಒಳ್ಳೂರಲ್ಲೆಲ್ಲ ಇರ್ತಿರ್ತಾನೆ. ಸಿಕ್ಕರೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಏನಂದೆ? ಫುಲ್ ಫಾಸ್ಟ್ ನಾವು ನಮ್ಮ ತಾತಗೆ ಕಿವಿ ಕೇಳಲ್ಲ ಫ್ರೆಂಡ್ಸ್. ಫುಲ್ಲು ಫಾಸ್ಟು ನಾವು. ಊನಪ್ಪ 11:30 ಅಲ್ಲಮ್ಮ? 11:30. ಚೀಲೂರು ಮೇಲೆ. ಹ್ಞೂ ಹ್ಞೂ ಚೀಲೂರು ಸುರ್ವನ್ನೆ, ನ್ಯಾಮ್ತಿ ಸುರ್ವನ್ನೆ. ಹಾಂ, ಹಂಗೋಗಿದ್ವಿ. ನೀನು ಹೋಗಿದ್ದೀಯ ಅಲ್ಲಿಗೆ? ಹಾಂ, ನಮ್ಮ ತಾತನೂ ನೋಡೈತಂತೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸುಮ್ಮನೆ ಹೆಲ್ಮೆಟ್ ತೊಗೊಂಡೋಗಿದ್ದೀವಿ, ಹಾಕೊಂಡೇ ಇಲ್ಲ. ಏನು ಬೇಕಾ?
ಅಲ್ಲೂರಲ್ಲಿ ನಾಗಯಕ್ಷಿ ಫ್ಯಾಷನ್ಸಲ್ಲಿ ಬಟ್ಟೆ ತೊಗೊಂಡ್ವಿ. ಆ ಅಕ್ಕನೂ ಮಿನಿ ಬ್ಲಾಗ್ ಎಲ್ಲ ಮಾಡ್ತಾರಂತೆ. ಅದನ್ನೆಲ್ಲ ಕೇಳಿ ತುಂಬ ಖುಷಿ ಆಯ್ತು ನನಗೆ. ಇನ್ನು ನಾವು ಫಸ್ಟ್ ಟೈಮ್ ಅವ್ರ ಅಂಗಡಿಗೆ ವಿಸಿಟ್ ಕೊಟ್ಟಿದ್ರು ಅವ್ರು ತುಂಬ ಚೆನ್ನಾಗೇ ಎಲ್ಲ ಬಟ್ಟೆ ಎಲ್ಲ ಇರೋ ಅಕ್ಕ ರಂಜಿತ್ ಅಕ್ಕ ಅಂತ. ಆ ಅಕ್ಕ ಫುಲ್ ಮಲ್ಟಿ ಟಾಸ್ಕಿಂಗ್ ಗರ್ಲ್ ಅಂತ ಅನಿಸ್ತು ನನಗೆ. ಯಾಕಂದರೆ ಮೇಕಪ್ ಆರ್ಡರ್ಸು ತೊಗೋತಾರಂತೆ, ಮತ್ತು ಪ್ರಮೋಷನ್ ವೀಡಿಯೋ ಅವರು ಶಾಪಿಂದೇ ಪ್ರಮೋಷನ್ ಅವರೇ ಮಾಡ್ಕೋತಾರಂತೆ. ನೀನೇನಾದರೂ ವ್ಲಾಗ್ ಮಾಡಿದ್ರೆ ನನ್ನನ್ನು ಟ್ಯಾಗ್ ಮಾಡು, ಫಾಲೋವರ್ಸ್ ಆಗ್ತಾರೆ ಅಂತ ಹೇಳಿದ್ರು ಅಕ್ಕ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನಮ್ಮಮ್ಮನ ಎಷ್ಟೋ ದಿನದ ಕನಸು ಫ್ರೆಂಡ್ಸ್ ಇದು. ಇಳ್ಕಲ್ ಸೀರೆ ತೊಗೋಬೇಕು, ಅದು ಇಷ್ಟೇ ಬಾರ್ಡರ್ ಬೇಕು ಅಂತ ಎಲ್ಲ ಅಂದ್ಕೊಂಡು ತುಂಬ ದಿನದಿಂದನೇ ನ್ಯಾಮ್ತಿಗೆ ಹೋಗ್ಬೇಕು ಅಂದ್ಕೊಂಡ್ವಿ. ಬಟ್ ಇವಾಗ ಕಾಲ ಕೂಡಿ ಬಂದು ಒಂದು ಸೀರೆ ತೊಗೊಂಡಿದ್ದಾರೆ. ಇದ್ರದ್ದು ರೇಟು 600. ಅಲ್ಲಿ ಮಹೇಶ್ವರಿ ಟೆಕ್ಸ್ಟೈಲ್ಸು ನ್ಯಾಮ್ತಿಯಲ್ಲಿರೋರಿಗೆ ಗೊತ್ತಾಗುತ್ತೆ, ಅಲ್ಲಿ ತೊಗೊಂಡಿದ್ದು. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ನಮ್ಮ ಅಕ್ಕ ಉಟ್ಮೇಲೆ ನಮ್ಮಮ್ಮ ಉಟ್ತಾರೇನೋ, ಆಮೇಲೆ ಇದೀನಲ್ಲ ನಾನು ಒಮ್ಮೆ ಟ್ರೈ ಮಾಡ್ತೀನಿ. ಆದರೂ ಕಲರ್ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಮೇ ಬಿ ನನಗೆ ಒಪ್ತತೀನಪ್ಪ. ಇವರೆಲ್ಲ ಹುಡ್ಕೊಂಡು ಬಿಟ್ಟಿದ್ಮೇಲೆ ನಾನು ಹುಡ್ಕೋಬೇಕು ಫ್ರೆಂಡ್ಸ್. ಇರಲಿ ಪರವಾಗಿಲ್ಲ, ಕೊಡ್ತಾರಲ್ಲ ಹುಡ್ಕೊಳಕ್ಕೆ ಸಾಕು ಅಲ್ವಾ. ಇಳ್ಕಲ್ ಸೀರೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ನಮ್ಮಮ್ಮ ಏನು ಹೇಳಿದ್ರು ಗೊತ್ತಾ, ಈಗ ಫಸ್ಟ್ ಪ್ರಿಯಾರಿಟಿ ನಮ್ಮ ಅಕ್ಕ ಉಟ್ಕೊಂಡಾದ್ಮೇಲೆ ನಮ್ಮಮ್ಮ ಉಟ್ಕೊಂಡಾದ್ಮೇಲೆ ಲಾಸ್ಟಿಗೆ ನಾನು ಒಬ್ಬಳೆ ಲಾಸ್ಟಿಗೆ ಉಳಿಯೋದು, ಅದಕ್ಕೆ ನಾನೇ ಲಾಸ್ಟ್ ಪುತ್ರಿ. ಎಷ್ಟೋ ದಿನದ ಕನಸನ್ನು ನೆರವೇರಿಸಿರೋದು ನನಗೇನು ಹೇಳಲ್ವಾ? ತುಂಬ ಖುಷಿಯಾಗಿದೆ. ನನಗೆ ಒಬ್ಬ ಮಗನ ಥರ ಕರ್ಕೊಂಡೋಗಿ ನ್ಯಾಮ್ತಿ ಕರ್ಕೊಂಡೋಗಿ ಬಟ್ಟೆ ಅಂಗಡಿ ಕೊಡಿಸಿ, ಸೀರೆ ಕೊಡಿಸಿ, ತೀರ್ಥರಾಮೇಶ್ವರ ತೋರಿಸ್ಕೊಂಡು ಹಾಗೆ ಬರ್ತಾ ಅಲ್ಲಿ ಕಡಲೆಬೇಳೆ ವಡೆ ಮಂಡಕ್ಕಿ ಎಲ್ಲ ತಿನ್ಕೊಂಡು ಶಾಪಿಂಗ್ ಮಾಡಿಕೊಂಡು ದೊಡ್ಡ ಮಗಳಿಗೆ ಬಂದಿದ್ದು ನನಗೆ ತುಂಬಾ ಖುಷಿ ಇದೆ. ಈ ದಿನ ನಮಗೆ ತುಂಬ ಖುಷಿ ದಿನ. ಅಚ್ಚ ಕನ್ನಡದಲ್ಲಿ ಮಾತಾಡ್ತಾರೆ ನಮ್ಮಮ್ಮ. ನಾರ್ಮಲಾಗಿ ಮಾತಾಡೋಕ್ರೆ ಚೆನ್ನಾಗಿ ಮಾತಾಡ್ತಾರೆ. ಮಾತ್ರ ತುಂಬ ಇಷ್ಟ ಆಯಿತು ನನಗೆ ಈ ಸೀರೆನ ನನ್ನ ಮಗಳು ಫಸ್ಟ್ ವೇರ್ ಮಾಡಾದ್ಮೇಲೆ ವೇರ್ ಮಾಡಿ, ಆಮೇಲೆ ಇವಳು ಕೊನೆ ಮಗಳಾಗಿರೋದ್ರಿಂದ ಇವಳು ಲಾಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದೀನಿ ನಾನು. ನೋಡಿ, ಇವ್ರ ಜೀವನದಲ್ಲೂ ನಾನೇ ಲಾಸ್ಟ್ ಪ್ರಿಫರೆನ್ಸ್. ನಮ್ಮಮ್ಮ ಕನ್ನಡ ಫುಲ್ ಅಚ್ಚ ಕನ್ನಡದಾಗ ಮಾತಾಡ್ತಾರೆ, ಅದು ವಿಡಿಯೋ ಆನ್ ಮಾಡ್ದಂಗೆ ಮಾತ್ರ ಅಚ್ಚ ಕನ್ನಡದಲ್ಲಿ ಸ್ವಚ್ಛ ಭಾಷೆಯಲ್ಲಿ. ಇನ್ನು ನಾರ್ಮಲಾಗಿ ಹೆಂಗೆ ಬೇಕು ಹಂಗೆ ಉಗಿತಾರೆ, ಅವೆಲ್ಲ ಕೇಳಿಸ್ಕೊಂಬರ್ರಿ ನೀವು. ಪಾಲಿಸ್ಟರ್ ಮಿಕ್ಸ್ ಇದೆಯಪ್ಪ ಇದರಲ್ಲಿ. ಚೆನ್ನಾಯ್ತು ಕಣಮ್ಮ, ಕಲರ್ ತುಂಬ ಚೆನ್ನಾಗಿದೆ ಅಲ್ವಾ? ನನಗೆ ಮ್ಯಾಚ್ ಆಗತ್ತೆ ಅಷ್ಟೇ ಸಾಕು. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್, ಸಿ ಯು ಆಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬಾಯ್.